ಪ್ರಾಚೀನ ಭಾರತ ಸೂರ್ಯನ ಕಿರಣಗಳಿಂದ ಚಿನ್ನದಂತೆ ಮಿನುಗುತ್ತಿದ್ದ ಕಾಲ. ಆಕಾಶದ ಕವಚದಲ್ಲಿ ಗರುಡ ಹಾರಾಡುತ್ತಿದ್ದ. ಯೋಧರ ಕತ್ತಿಗಳ ಚುರುಕಿನಿಂದ ಭೂಮಿ ಕಂಪಿಸುತ್ತಿದ್ದ ಯುಗ ಅದು. ಈ ವಿರುದ್ಧ ನಿಂತು ಧರ್ಮವನ್ನು ಉಳಿಸುವುದು. ರಾಜ್ಯದ ಜನರು ಅವನನ್ನು ಪ್ರೀತಿಸುತ್ತಿದ್ದರು. ದೇಶವನ್ನು ರಕ್ಷಿಸುವ ಪ್ರತಿಜ್ಞೆ ತಗೊಂಡಿದ್ದ. ಪ್ರತಿ ಪ್ರಭಾತದ ಬೆಳಕಿನಲ್ಲಿ ಅವನು ಕತ್ತಿಯನ್ನು ಎತ್ತಿ ಸೂರ್ಯನಿಗೆ ಪ್ರಣಾಮ ಮಾಡಿ ಅಭ್ಯಾಸ ಪ್ರಾರಂಭಿಸುತ್ತಿದ್ದ. ಅವನ ಉದ್ದೇಶ ಕೇವಲ ಜಯವಲ್ಲ, ಅನ್ಯಾಯದ ವಿರುದ್ಧ ನಿಂತು ಧರ್ಮವನ್ನು ಉಳಿಸುವುದು. ರಾಜ್ಯದ ಜನರು ಅವನನ್ನು ಪ್ರೀತಿಸುತ್ತಿದ್ದರು. ಯುದ್ಧ ಕೌಶಲ್ಯದಲ್ಲಿ ಅವನು ಅಸಾಧಾರಣ. ಕುದುರೆ ಸವಾರಿ, ಬಾಣಸಿಡಿತ, ಕತ್ತಿಯಾಟ ಎಲ್ಲದಲ್ಲಿಯೂ ಅವನು ಅಗ್ರಸ್ಥಾನಿ. ಆದರೆ ಅವನ ಹೃದಯದಲ್ಲಿತ್ತು ಮೃದುವಾದ ಪ್ರೇಮದ ಬೀಜ. ಮಾಲವಿಕ, ಅರಮನೆಯಲ್ಲಿ ಬೆಳೆದ ವಿದ್ಯಾವತಿ, ಸಂಗೀತ ಮತ್ತು ನೃತ್ಯದಲ್ಲಿ ಪರಿಣಿತೆ. ಒಂದು ಸಂಜೆ ಅರಮನೆಯ ಉದ್ಯಾನವನದಲ್ಲಿ ಆರ್ಯವರ್ಧನ ಬಾಣಾಭ್ಯಾಸ ಮಾಡುತ್ತಿದ್ದ. ಅಲ್ಲಿ ಹೂವಿನ ನಡುವೆ ಮಾಲವಿಕಾ ನೃತ್ಯಾಭ್ಯಾಸ ಮಾಡುತ್ತಿದ್ದಳು. ಅವಳ ಪಾದಗಳ ನಾದ ಬಾಳೆಯೆಲೆಗಳ ಮಧ್ಯೆ ಹರಿಯುವ ಗಾಳಿಯ ನಾದಕ್ಕೆ ಬೆರೆತು ಒಂದು ಮಂತ್ರಮುಗ್ಧ ಸೌಂದರ್ಯ ರಚಿಸಿತು. ಆರ್ಯವರ್ಧನ ಅವಳನ್ನು ನೋಡಿ ನಿಂತ. ಬಾಣದ ತುದಿ ಗುರಿಯನ್ನು ತಪ್ಪಿಸಿತು. ಮಾಲವಿಕಾ ನಗುತ್ತ ಕೇಳಿದಳು, ಯೋಧನೆ, ಈ ನಿನ್ನ ಬಾಣದ ಗುರಿ ನನ್ನ ಹೃದಯದ ಕಡೆ ತಿರುಗಿದೆ ಎಂದು ನನಗೆ ಅನಿಸುತ್ತಿದೆ. ಆ ದಿನದಿಂದ ಅವರ ಹೃದಯಗಳು ಒಂದಾಗಿದೆ. ಒಂದು ದಿನ ಸೂರ್ಯ ಅಸ್ತವಾಗುತ್ತಿದ್ದಾಗ ಅರಮನೆಯ ಗೋಡೆಗಳ ಮೇಲೆ ದೂತರು ಓಡಾಡಿದರು. ಕಾಲಿಂಗ ಸೇನೆ ಗಡಿಯಲ್ಲಿ ಕಾಣಿಸಿಕೊಂಡಿದೆ. ರಾಜಗುರು ಬಲರಾಮ ಹೇಳಿದರು, ಆರ್ಯವರ್ಧನ, ಈಗ ನಿನ್ನ ಧೈರ್ಯಕ್ಕೆ ಸಮಯ ಬಂದಿದೆ. ಯುದ್ಧದಿಂದ ಹಿಂದೆ ಸರಿಯಬೇಡ. ಯುದ್ಧದ ಘೋಷಣೆ ಕೂಗಿತು. ಶಂಖನಾದ, ಘಂಟಾನಾದ, ಕುದುರೆಗಳ ಹಾರಾಟ, ಭೂಮಿ ಕಂಪಿತು. ಆರ್ಯವರ್ಧನ ತನ್ನ ಸೇನೆಗೆ ಉತ್ತೇಜನ ನೀಡಿದ. ಧರ್ಮವೇ ನಮ್ಮ ಶಸ್ತ್ರ, ಸತ್ಯವೇ ನಮ್ಮ ಕವಚ. ಯುದ್ಧದ ಮಧ್ಯೆ ಅವನು ಕತ್ತಿಯನ್ನು ಬೀಸಿದಾಗ ವಿದ್ಯುತ್ ಹೊಳೆಯುತ್ತಿದ್ದಂತೆ ಬೆಳಕು ಹರಡುತ್ತಿತ್ತು. ಶತ್ರುಗಳು ಕಂಪಿಸುತ್ತಿದ್ದರು. ಆದರೆ ಕಾಲಿಂಗದ ರಾಜ ದಂಡಪಾಲ ಕುತಂತ್ರಿ. ರಾತ್ರಿ ವೇಳೆ ಅವನು ಆರ್ಯವರ್ಧನನ ಶಿಬಿರದ ಮೇಲೆ ದಾಳಿ ಮಾಡಿಸಿದ. ಅನೇಕ ಯೋಧರು ಬಲಿಯಾದರು. ಆರ್ಯವರ್ಧನ ಗಾಯಗೊಂಡು ಬಿದ್ದ. ಮಾಲವಿಕಾ ಅವನನ್ನು ಅರಣ್ಯಕ್ಕೆ ಕೊಂಡೊಯ್ದು ಸೇವೆ ಮಾಡಿದಳು. ಅವನು ಅರಣ್ಯದಲ್ಲಿಯೇ ಹೊಸ ಸೇನೆ ರಚಿಸಿದ. ಬಲಿಷ್ಠ ಯೋಧರು, ನಿಷ್ಠಾವಂತ ಗಿರಿಜನರು, ಬಾಣಗಾರರು, ತಂತ್ರಜ್ಞರು ಸೇರಿಕೊಂಡರು. ಅವರ ನಾಯಕ ಆರ್ಯವರ್ಧನ. ಅವರ ಧ್ವಜ ಧರ್ಮ ಜಯಸ್ತು. ಆ ರಾತ್ರಿ ಅವನು ಮಾಲವಿಕಳ ಕೈ ಹಿಡಿದು ಹೇಳಿದ, ನಿನ್ನ ಪ್ರೀತಿಯೇ ನನ್ನ ಶಸ್ತ್ರ. ಮರಣದ ನೆರಳಲ್ಲಿ ನಿಂತು ನನಗೆ ಸವಾಲು ಮಾಡುತ್ತಿದ್ದೀಯಾ? ಆರ್ಯವರ್ಧನ ಉತ್ತರಿಸಿದ, ಮರಣಕ್ಕಿಂತ ದೊಡ್ಡದು ಧರ್ಮ, ಭಯಕ್ಕಿಂತ ಬಲವಾದುದು ನಂಬಿಕೆ. ಅವರು ಕತ್ತಿಗಳನ್ನು ಬೀಸಿದರು. ಸ್ಪಾರ್ಕ್ಗಳು ಉಡಿದವು. ಪ್ರತಿ ಹೊಡೆತವೂ ಮಿಂಚಿನ ಸದ್ದು. ಇಬ್ಬರು ಸಮಬಲದ ಯೋಧರು. ವಿರಾಟಕೋಟೆಯಲ್ಲಿ ಜಯೋತ್ಸವ. ಆರ್ಯವರ್ಧನ ಮತ್ತು ಮಾಲವಿಕಾ ಸಿಂಹಾಸನಾರೋಹಣ ಮಾಡುತ್ತಾರೆ. ಜನರ ಘೋಷಣೆ, ಧರ್ಮ ಜಯಸ್ತು. ರಾಜ ಆರ್ಯವರ್ಧನ ಜನರ ಮುಂದೆ ಹೇಳುತ್ತಾನೆ, ಹೋರಾಟ ನಿಲ್ಲಿಸಿದರೆ ಮಾತ್ರ ಸೋಲು. ಧೈರ್ಯವಂತರು ಎಂದಿಗೂ ಬೀಳುವುದಿಲ್ಲ.